ನಾನಿವತ್ತು ಹೇಳ್ತಾ ಇರ್ತಕ್ಕಂಥ ರೆಸಿಪಿ ಚಿಕನ್ನು ಜುಟ್ಟಿನ ಕೋಳಿ, ನಾಟಿ ಕೋಳಿ. ಸೇಮ್ ನಾಟಿ ಕೋಳಿನೂ ಇದೇ ಥರ ಮಾಡೋದು. ಬನ್ನಿ ಯಾವ ಥರ ಮಾಡೋದಂತ ಕ್ವಿಕ್ಕಾಗಿ ನೋಡ್ಕೊಬರೋಣ. ಒಂದು 8ರಿಂದ 10 ಬೆಳ್ಳುಳ್ಳಿ ಪೀಸು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಳ್ಳಿ ಕಡೆ ಆದರೆ ತುಂಬ ಒಲೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಶುಂಠಿ ಹಾಕೋಣ, 2 ಚಕ್ಕೆ, 2ರಿಂದ 3 ಲವಂಗ ಆ್ಯಡ್ ಮಾಡಿಬಿಟ್ಟು, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಮನೇಲಿ ಮಾಡಿರ್ತಕ್ಕಂಥ ಚಿಲ್ಲಿ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು, 3 ಟೇಬಲ್ ಸ್ಪೂನಷ್ಟು ಮಸಾಲ ಪುಡಿ, ಅಂದರೆ ಮನೇಲೇ ಆಡಿಸಿರ್ತಕ್ಕಂಥ ಮಸಾಲ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ. 3 ಟೇಬಲ್ ಸ್ಪೂನ್ ಆದಮೇಲೆ ನಿಮಗೆ ಸ್ವಲ್ಪ ಕಾಯಿನ ಆ್ಯಡ್ ಮಾಡಿಕೊಂಡು, ಇದು ಭಾಳ ಇಂಪಾರ್ಟೆಂಟು, 1 ಈರುಳ್ಳಿನ ಬಾಣಲಿಲಿ ಹುರಿದಿರ್ತಕ್ಕಂಥದ್ದು, ಮತ್ತು 1 ಟೊಮೊಟೊನು ಲೈಟಾಗಿ ಬಾಣಲಿಲಿ ಬಿಸಿ ಮಾಡಿರೋ ಅಂಥದ್ದು. ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ತರಿಯಾಗಿ ಮಿಕ್ಸಿಗೆ ರುಬ್ಕೊಂಡಾದಮೇಲೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, 1 ಚಿಟಿಕೆಯಷ್ಟು ಸಾಸಿವೆ ಹಾಕ್ಬಿಟ್ಟು, ಸ್ವಲ್ಪ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿ, ಅದಾದ ನಂತರ 1 ಚಿಕ್ಕದಾಗಿ ಮೀಡಿಯಮ್ ಸೈಜ್ ಈರುಳ್ಳಿ, ಮತ್ತು ನಾವು ಏನು ತೆಗೆದುಕೊಂಡಿದ್ವಿ 1 kg ಚಿಕನ್ನ ಇದ್ರೊಳಗಡೆ ಆ್ಯಡ್ ಮಾಡೋಣ. ಸ್ವಲ್ಪ ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಆ್ಯಡ್ ಮಾಡಿಬಿಟ್ಟು, ಇದು ಸ್ವಲ್ಪ ಬೇಯೋವರೆಗೂ 2-3 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಾದ ನಂತರ ನಾವೇನು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಹೈ ಫ್ಲೇಮ್ ಇಟ್ಟು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಉರಿಯಿಕ್ಕಿ, ಮಸಾಲೆ ಸ್ಮೆಲ್ ಹೋಗೋವರೆಗೂ. ಅದಾದಮೇಲೆ ನಾನು 1 ಲೀಟ್ರ್ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಗಟ್ಟಿ ಅಂದರೆ ನಂಗೆ ಮೀಡಿಯಮ್ ಬೇಕು, ಆ ಕಾರಣದಿಂದಾಗಿ 1 ಲೀಟ್ರ್ ಆ್ಯಡ್ ಮಾಡಿದ್ದೀನಿ. ನೀವು ಸ್ವಲ್ಪ ತಿಳಿಬೇಕು ಅಂದರೆ ಒಂದು ಗ್ಲಾಸಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕುದ್ದ ಮೇಲೆ ನಾಟಿ ಕೋಳಿ ಆಗಲಿ ಜುಟ್ಟಿನ ಕೋಳಿ ಆಗಲಿ ಇನ್ನೇನು ಮೊಟ್ಟೆ ಕಂಟೆಂಟ್ ಕೊಡ್ತಾರೆ, ಕುದ್ದ ಮೇಲೆ ಹಾಕಬೇಕು. ಅದು ಹಾಕಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುದ್ದ ಮೇಲೆ, ಈ ಜುಟ್ಟಿನ ಕೋಳಿ ಸ್ವಲ್ಪ ಬೇಗ ಬೇಯಲ್ವಲ್ಲ, ಅದಕ್ಕೆ ಸೀಕ್ರೆಟ್ ಬಂದುಬಿಟ್ಟು 1-2 ಮಾವಿನ ಎಲೆ, ಅಕ್ಕಪಕ್ಕದಾಗ ಹಸಿ ಮಾವಿನ ಎಲೆ ಹಾಕ್ಬಿಟ್ಟು, ನೋಡಿರಿ ಇದನ್ನು ಚೆನ್ನಾಗಿ ಕುದ್ದ ಮೇಲೆ ಮಸಾಲೆ ಸ್ಮೆಲ್ಲು, ಹಸಿ ಸ್ಮೆಲ್ಲು ಸ್ವಲ್ಪ ಆಚೆ ಹೋದ್ಮೇಲೆ ಇದನ್ನು ಕುಕ್ಕರ್ಗೆ ಮುಚ್ತಾ ಇದ್ದೀನಿ ನಾನು. ಕುಕ್ಕರ್ಗೆ ಅಂದರೆ ಒಂದು 8ರಿಂದ 9 ಕೂಗಿಸ್ಕೊತೀನಿ. ಕುಕ್ಕರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಸೊ ನಿಮಗೆ ನಿಮ್ಮ ಕುಕ್ಕರ್ ನಿಮ್ಗೆ ಗೊತ್ತಿರುತ್ತೆ. ನೋಡಿ, ಈ ಥರ ಬಂದಿದೆ. ಸ್ವಲ್ಪ ನನಗೆ ಸಾಲ್ಟೇಜ್ ಇತ್ತು, ಉಪ್ಪು ಆ್ಯಡ್ ಮಾಡಿದ್ದೀನಿ. ಈ ಥರ ಬಂದಿದೆ. ಲೋ ಫ್ಲೇಮ್ ಇಟ್ಟು ಉರಿ ಇಡ್ತಾ ಇದ್ದೀನಿ. ಸ್ವಲ್ಪ ಬಿಸಿಯಾಗಲಿ, ಉಪ್ಪು ಸ್ವಲ್ಪ ಆ್ಯಡ್ ಆಗಲಿ ಅಂತ ಹೇಳ್ಬಿಟ್ಟು ಅಷ್ಟೇ, ಬೇರೆ ಏನು ರೀಸನ್ ಇಲ್ಲ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೇಗಿದೆ ಅಂತ ತಿಳಿಸಿ. ಎಲ್ಲದಕ್ಕಿಂತ ಮುಂಚೆ ಎಲ್ಲ ಹಳ್ಳಿ ರೀತಿಯ ರೆಸಿಪಿಗಳು ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.